ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಚಿತ್ರರಂಗದ ಮಹಾನ್ ತಾರೆ ಮಂಜುಳಾರವರು ತುಮಕೂರು ನೆಲದ ಹೆಣ್ಣು ಮಗಳು. ಇಲ್ಲಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ತುಮಕೂರಿನಲ್ಲಿ ಶಾಲಾ ಶಿಕ್ಷಣ ಪಡೆದ ರಾಮನ್ ನೃತ್ಯ ಶಾಲೆಯಲ್ಲಿ ತರಬೇತಿ ಪಡೆದು ಬಾಲನಟಿಯಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಮಂಜುಳಾ ನಾಯಕ ನಟಿಯಾಗಿ ಬೆಳೆದ ಪರಿ ಅನನ್ಯವಾಗಿದೆ ಎಂದು ಲೇಖಕರು ಮತ್ತು ಹರಿಕಥಾ ವಿದ್ವಾಂಸರೂ ಆದ ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಕಸಬಾ ಮತ್ತು ಆದಿತ್ಯ ಪ್ರಕಾಶನ ತುಮಕೂರು ಸಹಯೋಗದಲ್ಲಿ ಲೇಖಕಿ ರಾಣಿ ಚಂದ್ರಶೇಖರ್ ಅವರು ಬರೆದಿರುವ ಬೆಳ್ಳಿ ತಾರೆ ಮೌನಗೀತೆ ಮಂಜುಳಾ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕೃತಿಯನ್ನು ಕುರಿತು ಮಾತನಾಡಿದ ಲೇಖಕಿ ಮತ್ತು ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಆಶಾ ಬಗ್ಗನಾಡುರವರು, ಕೇವಲ 34 ವರ್ಷಗಳ ಕಾಲ ಜೀವಿಸಿದ್ದ ಕಲಾವಿದೆ ಮಂಜುಳಾರವರು ತುಂಬಾ ಒತ್ತಡದ ಬದುಕನ್ನು ಬದುಕಿರುವರು. ಅವರು ನಟಿ ಮಾತ್ರವಲ್ಲ, ಮೇರು ನಟಿ ಎನ್ನಬಹುದು. ಬೆಳ್ಳಿ ತಾರೆಯ ಮಿನುಗುತಾರೆಯಾಗಿದ್ದರು. ಬಹು ದೊಡ್ಡ ಸಾಧನೆ ಮಾಡಿದವರು. ಆದರೆ ಅಂತಹ ನಟಿಯ ಅಂತ್ಯ ಬಹುಬೇಗ ಆಗಿದ್ದು ನೋವಿನ ಸಂಗತಿ. ಚಿತ್ರರಂಗದ ಲಿಂಗ ತಾರತಮ್ಯ, ಶೋಷಣೆ ಮತ್ತು ವೃತ್ತಿ ಬದುಕಿನ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಅವರಿಂದ ಸಾಧ್ಯವಾಗಲಿಲ್ಲ ಎಂದೆನಿಸುತ್ತದೆ. ಮಂಜುಳಾ ನಮ್ಮ ಮನೆಯ ಮಗಳು, ತುಮಕೂರು ನೆಲದ ಹೆಣ್ಣು ಮಗಳು. ಅವರನ್ನು ಜೀವಂತಗೊಳಿಸುವ ಪ್ರಯತ್ನಗಳಾಗಬೇಕು. ಒಂದು ಸಾರ್ವಜನಿಕ ಭವನಕ್ಕೋ, ರಸ್ತೆಗೋ, ಉದ್ಯಾನವನಕ್ಕೋ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಎಂದು ಹೇಳಿದರು. ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಕವಾಯಿತ್ರಿ ಬಾಹ ರಮಾಕುಮಾರಿರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಸಬಾ ಜಿಲ್ಲಾಧ್ಯಕ್ಷ ಎಚ್.ಎಸ್. ಸಿದ್ದಲಿಂಗಪ್ಪರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ಸಾಹಿತಿಗಳಾದ ಎಂಎಸ್ ನಾಗರಾಜು, ಎಚ್. ಮಲ್ಲಿಕಾರ್ಜುನಯ್ಯ ಮತ್ತು ಲೇಖಕಿ ರಾಣಿ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕಿ ಮಂಜುಳಾರವರು ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ಟರು. ಡಾಕ್ಟರ್ ಮೀರಂಬಾಯಿ ನಿರೂಪಿಸಿ ವಂದನಾರ್ಪಣೆ ಮಾಡಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಅವರು ಸಹ ರಂಗಭೂಮಿಯ ಬಹಳ ದೊಡ್ಡ ಕಲಾವಿದರು, ಆಮೇಲೆ ಚಲನಚಿತ್ರ ನಟರು, ಹಾಗೆಯೇ ಹರಿಕಥಾ ವಿದ್ವಾಂಸರು, ಲೇಖಕರು. ಇಲ್ಲಿಯವರೆಗೆ ಕನ್ನಡ ರಂಗಭೂಮಿಗೆ ಮತ್ತು ಚಲನಚಿತ್ರಕ್ಕೆ ಅನೇಕ ದಿಗ್ಗಜರನ್ನ ನಮ್ಮ ತುಮಕೂರು ಜಿಲ್ಲೆ ನೀಡಿದೆ. ಅಂತಹ ದಿಗ್ಗಜರಲ್ಲಿ ನಮ್ಮ ನಟಿ ಮಂಜುಳಾ ಸಹ ಒಬ್ಬರು. ಈ ಒಂದು ಮಂಜುಳಾ ಬಗ್ಗೆ ನಮ್ಮ ರಾಣಿ ಚಂದ್ರಶೇಖರ್ ಅವರಿಗೆ ಯಾಕೆ ಪುಸ್ತಕ ಬರೀಬೇಕು ಅಂತ ಅದೊಂದು ಮನಸ್ಸಲ್ಲಿ ಬಂತೋ ಗೊತ್ತಾಗಲಿಲ್ಲ. ಯಾಕೆಂತಂದರೆ ಈ ಕೋವಿಡ್ ಸಂದರ್ಭದಲ್ಲಿ 2020-21 ಆ ಸಂದರ್ಭದಲ್ಲಿ, ಆ ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಅವ್ರ ಮನೆಗೆ ಒಂದು ಕೂಗಳತೆ ದೂರದಲ್ಲಿ ಮಂಜುಳಾ ಅವರ ಮನೆ ಇದೆ, ಸಮಾಧಿ ಇದೆ, ಅವರ ಹೊಲ, ಮನೆ, ತೋಟ ಎಲ್ಲ ಇದೆ. ಬಹುಶಃ ಪದೇ ಪದೇ ಓಡಾಡ್ತಾ ಇರಬೇಕಾದ್ರೆ ಮಂಜುಳಾ ನಮ್ಮ ರಾಣಿ ಚಂದ್ರಶೇಖರ್ ಅವರ ಮನದಾಳಕ್ಕೆ ಇಳಿದಿರಬಹುದು ಅನಿಸುತ್ತೆ. ಹಾಗಾಗಿ ಒಂದು ಪರಿಚಯಾತ್ಮಕವಾದಂತಹ ಪುಸ್ತಕ ಇವತ್ತು ರಾಣಿ ಚಂದ್ರಶೇಖರಿಂದ ಬರೆಯಲ್ಪಟ್ಟಿದೆ. ರಾಣಿ ಚಂದ್ರಶೇಖರ್ ಬರೆದಿರುವಂತಹ ಇದು 2ನೇ ಕೃತಿ. ಈಗಾಗಲೇ ಅವರು ಒಂದು ಮಾತುಕತೆ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಮಾತುಕತೆ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಸಾಹಿತಿ ಕವಿತಾ ಕೃಷ್ಣರ ಜೊತೆಗೆ ಅವ್ರು ಏನು ಮಾತನಾಡ್ತಾರೆ, ಹಲವು ಸುತ್ತುಗಳಲ್ಲಿ ಕವಿತಾ ಕೃಷ್ಣರೊಂದಿಗೆ ಅವರು ಮಾತನಾಡ್ತಾರೆ. ಆ ಮಾತನಾಡಿದಂತಹ ಮಾತುಗಳನ್ನೇ ಸೆರೆದಿಟ್ಟು ಒಂದು ಪುಸ್ತಕವನ್ನು ತಂದಿದ್ದಾರೆ, ಮಾತುಕತೆ ಅಂತೇಳಿ. ಸಿಕ್ಕಿದ್ರೆ ನೀವು ಅದನ್ನು ಓದಬೇಕು. ಆ ಪುಸ್ತಕವನ್ನು ಓದಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಕವಿತಾ ಕೃಷ್ಣ ಅವರು ಕನ್ನಡ ಸಾಹಿತ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟರು, ಅವರ ವೃತ್ತಿ ಬದುಕು ಹೇಗಿತ್ತು, ಸಾಮಾಜಿಕ ಬದುಕು ಹೇಗಿತ್ತು, ಆಮೇಲೆ ಸಾಹಿತ್ಯದ ಬದುಕು ಹೇಗಿತ್ತು ಅನ್ನೋದು ಒಂದು ವಿಚಾರ ಗೊತ್ತಾಗುತ್ತೆ. 2ನೇದು ತುಮಕೂರಿನ ಇತಿಹಾಸ, ಸಂಸ್ಕೃತಿ, ಅಂದರೆ ತುಮಕೂರನ್ನ ಭೌತಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಿನಿಮಾದಲ್ಲಿ ನಡೆಯೋ ಕತೆ. ಅಣ್ಣವ್ರು ನಾವು ಜ್ಞಾಪಿಸ್ಕೋಬೇಕು. ರಾಜ್ಕುಮಾರ್ ಅಣ್ಣವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಅಷ್ಟು ಎತ್ತರಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯವಾದ ಮಾತಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಸಿಂಗಾನೂರು, ಎಲ್ಲೋ ಹಳ್ಳಿ, ಎಲ್ಲೋ ಕೇರಿ ಅವ್ರ ತಂದೆ ನಾಟಕದಲ್ಲಿ ಪಾಠ ಮಾಡ್ತಿದ್ರು. 5 ಜನ ಒಂದೇ ಕಂಪನಿ, ಅಣ್ಣ, ತಮ್ಮ, ತಂಗಿ, ಅಪ್ಪ ಎಲ್ಲ ಒಂದೇ ಕಂಪನಿಲಿ. ಕೇವಲ ಊಟವೂ ಇಲ್ಲದೆ ಎಷ್ಟೋ ದಿವಸ ಕಷ್ಟಪಟ್ಟು ಬೇಡ ಕಣ್ಣಪ್ಪ ಕಲಿಗಾಲದಲ್ಲಿ ನೀವು ಕೇಳುವವರಿಲ್ಲದು ಅಂದ್ಬಿಟ್ರೆ ಜನ ಅನ್ಸೋರು ಅಣ್ಣ ಬೇಡ ಕಣ್ಣಪ್ಪ ನಾಟಕದಲ್ಲಿ. ಆ ಅಣ್ಣವ್ರ ಜೊತೆ ಪಾಠ ಮಾಡೋದು ನೀನು ಹುಡುಗಾಟದ ಮಾತಲ್ಲ. ಬಹಳ ಶಕ್ತಿ ಬೇಕು, ಬಹಳ ಸಾಧನೆ ಬೇಕು, ಸಾಹಿತ್ಯದ ಗಮನ ಇರಬೇಕು, ಕಷ್ಟಪಡಬೇಕು, ಆ ಸ್ಕ್ರಿಪ್ಟ್ ಓದ್ಕೋಬೇಕು, ಕೃತ್ಕಾಟ ಮಾಡ್ಬೇಕು. ಅದನ್ನ ಲಕ್ಷ ವಕ್ಷಾಂತರಿಕ್ಷದ ಅಕ್ಷೀರ ಸಾಗರ ಅಂತ ಬರ್ಕೊಟ್ಬಿಟ್ರೆ ಏನು ಹೇಳ್ತಾರೆ ಇವರು? ಎಷ್ಟು ದಿವಸ ಬೇಕು ಅದು ಹೇಳಕ್ಕೆ? ಆ ಟೇಕ್ನಲ್ಲಿ ಮಾಡ್ಬೇಕಲ್ಲ ಅದನ್ನ. ನಾಟಕದಲ್ಲಿ ನಾವು ಕಲ್ತು ಪಾಠ ಮಾಡ್ಬಿಡ್ತೀವಿ, ಅಲ್ಲಿ ಹಂಗಲ್ಲ, ಅಲ್ಲೇ ಬರ್ಕೊಡ್ತಾರೆ, ಅಲ್ಲೇ ಹೇಳಬೇಕು.
ನಾಟಕಕ್ಕಿಂತ ಕಷ್ಟ ಸಿನಿಮಾ. ಭಾಳ ಸುಲಭ ಅಂತ ಮಾತಾಡ್ತಾರೆ. ಅಲ್ಲ, ನಾಟಕನೇ ಸುಲಭ ನನಗೆ, ಯಾಕೆಂದ್ರೆ ನಾನು ರಂಗಭೂಮಿಯಿಂದ ಬಂದದ್ದು. ನಾಟಕ ಸುಲಭ, ಒಂದು 6 ತಿಂಗಳು ಒಂದೇ ಸಲ ಊರಚ್ಚಿರ್ತೀವಿ ಪಾಠು. ಆ ಸಿನಿಮಾ ಹಂಗಲ್ಲ, ಅಲ್ಲೇ ಸ್ಕ್ರಿಪ್ಟ್ ಬರ್ಕೊಟ್ಬಿಡ್ತಾರೆ, ಟೇಕ್ ಮಾಡಿ ಬಾಯಿ ಮಾತಾಡುವಂತಾರೆ. ಅದು ಮಂಜುಳಾ ಅವ್ರ ಶಕ್ತಿ, ಅದು ಬಸವರಾಜ ಶಕ್ತಿ, ಅದು ಕಲ್ಪನಾ ಶಕ್ತಿ. ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟಿದೆ. ನಾವು ಉಮಾಶ್ರೀ ಮೇಡಮ್ ಅವ್ರು ಮರೆಯೋಕ್ಕಾಗುತ್ತಾ? ಒಡಲಾಳ ನಾಟಕ ಯಾರಾದ್ರೂ ಮರೆಯೋಕ್ಕಾಗುತ್ತೆ? ಒಡಲಾಳ ನಾಟಕದಲ್ಲಿ ನಾಡು ಎಷ್ಟು ಜನ ಕಾಪಿ ಮಾಡ್ತಿರ್ತೀನಿ. ನಾನೇ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇಂತಹ ಒಂದು ನಮ್ಮ ಜಿಲ್ಲೆಯ ತುಂಬ ಹೆಸರು ಮಾಡಿದಂತಹ ಒಬ್ಬ ಕಲಾವಿದೆಯ ಬಗ್ಗೆ ಪುಸ್ತಕವನ್ನು ಬರೆದಂತಹ ರಾಣಿ ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ ನಾವು ಲೇಖಕಿಯರಾಗಿ. ಮತ್ತು ನಮ್ಮ ಎಲ್ಲ ಇಡೀ ತುಮಕೂರು ಜಿಲ್ಲೆಯ ಎಲ್ಲ ಜನರ ಪರವಾಗಿ ಅವರಿಗೆ ಅಭಿನಂದನೆಗಳು. ಯಾಕೆ ಅಂತಂದರೆ ಹೀಗೆ ಎಷ್ಟೋ ಜನ ಮರ್ತು ಹೋಗ್ತಿದ್ದಾರೆ, ಎಷ್ಟೋ ಜನ ಬಂದಿದೆ ಪುಸ್ತಕಗಳು, ಆದರೆ ಅವು ಮರುಮುದ್ರಣ ಆಗದೆ ಎಲ್ಲ ಕೈಗೂ ಸಿಗದೆ ಎಷ್ಟೋ ಗೊತ್ತೇ ಆಗ್ತಾ ಇಲ್ಲ. ಯಾರ್ಯಾರು ಪದೇ ಪದೇ ಉಚ್ಚಾರಣೆ ಮಾಡ್ತಾ ಇರ್ತೀವಿ ಅವ್ರು ಮಾತ್ರ ಎಲ್ಲ ಮನಸ್ಸಲ್ಲಿ ನೆನಪಿರ್ತಾರೆ. ಯಾರ್ಯಾರನ್ನ ನೆನಪಿಸ್ಕೊಳ್ಳೋದು ಅವರೆಲ್ಲ ಮರೆಯಾಗಿ ಹೋಗ್ತಾ ಇರ್ತಾರೆ. ಆದರೆ ಅವರ ಕೊಡುಗೆ ಇರುತ್ತಲ್ಲ, ಅದು ಬಹಳ ಮುಖ್ಯವಾದಂಥದ್ದಾಗಿರುತ್ತೆ. ಅಂತಹ ಒಂದು ಕೆಲಸವನ್ನು ಮಾಡಿದ್ದಕ್ಕೆ ಪ್ರೋತ್ಸಾಹ ಕೊಡ್ತಿರುವಂತಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಕೆ.ಎಸ್. ಸಿದ್ಲಿಂಗಪ್ಪ ಅವರಿಗೆ ಮತ್ತು ಎಂ.ಎಚ್. ನಾಗರಾಜ್ ಅವ್ರಿಗೂ ಕೂಡ ಈ ಒಂದು ಧನ್ಯವಾದಗಳು.